ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ. ಓಂ ಶ್ರೀ ಮಹಾಲಕ್ಷ್ಮೈ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀಂ ಪ್ರಚೋದಯಾತ್. ವೀಕ್ಷಕರಿಗೆ, ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಶುಕ್ರವಾರ ನಿಯಮಗಳನ್ನು, ಶುಕ್ರವಾರದ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ವಿಷಯಗಳಿಂದ ವಾರಗಳಲ್ಲಿ ಶುಕ್ರವಾರಕ್ಕೆ ಒಂದು ಪ್ರತ್ಯೇಕವಾಗಿರುವಂತಹ, ಒಂದು ಅದ್ಭುತವಾಗಿರುವಂತಹ, ಒಂದು ದಿವ್ಯ ಶಕ್ತಿಯನ್ನು ಕೂಡಿರುವಂತಹ ಒಂದು ಮಹಾವಾರ ಅಂತ ಹೇಳಬಹುದು. ಶುಕ್ರವಾರದ ದಿನ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ತಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಮನೆಯಲ್ಲಿರುವಂತಹ ನಕಾರಾತ್ಮಕ ದರಿದ್ರ ದೇವತೆಯನ್ನು ಹೊರಗಡೆ ಹೋಗಿಸೋದಕ್ಕೆ ಶುಕ್ರವಾರ ತುಂಬ ಪವಿತ್ರವಾಗಿ ನಮ್ಮ ಹೈಂದವ ಧರ್ಮದಲ್ಲಿ ಮತ್ತು ನಮ್ಮ ಆಚಾರ ವಿಚಾರಗಳಲ್ಲಿ ಶುಕ್ರವಾರಕ್ಕೆ ಪ್ರತ್ಯೇಕವಾಗಿರುವಂತಹ ವಿಶಿಷ್ಟ ಸ್ಥಾನ ಅನ್ನೋದು ಇದೆ. ಈಗ ಈ ಶುಕ್ರವಾರ ನಮ್ಮ ಮನೆಗಳಲ್ಲಿ ಯಾವ ವಿಷಯಗಳು ಮಾಡಬಾರದು, ಯಾವ ವಿಷಯಗಳನ್ನು ಮಾಡಿದರೆ ಯಾವ ರೀತಿ ನಾವು ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದವನ್ನು ಪಡೆಯಬಹುದು. ಪದೇ ಪದೇ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಆ ತಪ್ಪುಗಳು ಯಾವ ವಿಷಯಗಳಲ್ಲಿ ತಪ್ಪುಗಳು ಮಾಡಬಾರ್ದು ಅನ್ನುವಂತಹ ವಿಷಯಗಳು, ಪರಿಹಾರಗಳು ಮತ್ತು ಆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಮಾಡಬೇಕಾಗಿರುವಂತಹ ನಮ್ಮ ಚಿಕ್ಕ ಚಿಕ್ಕ ಸರಳವಾಗಿರುವಂತಹ ಸರಳ ಉಪಾಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆಗೆ, ಆತ್ಮೀಯರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಈಗ ನಮ್ಮ ಮನೆಯಲ್ಲಿ ಸಾಧಾರಣವಾಗಿ ಉಪ್ಪು ಬಳಸ್ತಾ ಇರ್ತೇವೆ, ಅರಿಶಿಣ ಬಳಸ್ತಾ ಇರ್ತೇವೆ. ಇವೆಲ್ಲವೂ ಕೂಡ ನಮಗೆ ಅತ್ಯಂತ ಪ್ರಾಮುಖ್ಯವಾಗಿರುವಂಥದ್ದು. ಉಪ್ಪು, ಅರಿಶಿಣ, ಹಳದಿ, ಈ ವಿಷಯಗಳು ಕೆಲವೊಂದು ಸಾರಿ ಏನಾಗುತ್ತೆ, ಮನೆಯಲ್ಲಿ ಅದು ಕಂಪ್ಲೀಟಾಗಿ ಖಾಲಿ ಆಗುತ್ತೆ. ಆ ಟೈಮಲ್ಲಿ ನೀವು ಮನೆಯವ್ರಿಗೆ ಯಾರಿಗಾದರೂ ತರೆಯುವಂತಹ ಸಂದರ್ಭಗಳಲ್ಲಿ, ಹೇಳುವಂತಹ ಸಂದರ್ಭಗಳಲ್ಲಿ ಅರಿಶಿಣ ಖಾಲಿಯಾಗಿದೆ, ಉಪ್ಪು ಖಾಲಿಯಾಗಿದೆ ಅಂತ ಹೇಳಲೇಬಾರ್ದು. ಅದರಲ್ಲೂ ಶುಕ್ರವಾರ ಆ ರೀತಿ ಹೇಳಲೇಬಾರದು. ಯಾವ ರೀತಿ ಹೇಳಬೇಕು? ಉಪ್ಪು ಕೊಂಡ್ಕೊಂಡು ಬರಬೇಕು ಮತ್ತು ಅರಿಶಿಣ ಪುಡಿ ತಗೊಂಡು ಬರಬೇಕು ಅಂತ ಹೇಳಬೇಕು. ಅಂದರೆ ಪಾಸಿಟಿವ್ ಆಗಿ ಹೇಳಬೇಕಾಗಿರುತ್ತೆ. ಈ ಎರಡೂ ವಿಷಯಗಳನ್ನು ಯಾವುದೇ, ನಾಟ್ ಓನ್ಲಿ ಶುಕ್ರವಾರ, ಯಾವುದೇ ಸಂದರ್ಭಗಳಲ್ಲಿ, ಯಾವುದೇ ವಾರ ನೀವು ಇದು ಖಾಲಿಯಾಗಿದೆ ಅನ್ನುವಂತಹ ವಿಷಯಗಳನ್ನು ನಿಮ್ಮ ಮನೆಯಲ್ಲಿ ಅಮಂಗಳ ವಾಕ್ಯಗಳು ಆಗಿರುತ್ತೆ. ಸೊ ಈ ರೀತಿ ಮಾಡಿದ್ರೆ ನಿಮ್ಮ ಮನೆಗೆ ದರಿದ್ರ ದೇವತೆ ಬರುತ್ತೆ. ಸೊ ಆಗಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತೆ. ಆಗಿರೋದ್ರಿಂದ ಅರಿಶಿಣ, ಉಪ್ಪು ಕೊಂಡ್ಕೊಂಡು ಬರಬೇಕು, ತಗೊಂಡು ಬರಬೇಕು. ಮನೆಗೆ ಆ ವಸ್ತುಗಳನ್ನು ನಾವು ಹೊರಗಡೆ ಹೋಗಿ ತಗೊಂಡು ಬರಬೇಕು ಅನ್ನುವಂತಹ ವಿಷಯಗಳು ಹೇಳಬೇಕೇ ವಿನಃ ಇದು ತುಂಬಿಕೊಂಡಿದೆ ಅಥವಾ ಖಾಲಿಯಾಗಿದೆ ಅನ್ನುವಂತಹ ವಿಷಯಗಳನ್ನು ಹೇಳಬಾರ್ದು. ಇನ್ನು ಎರಡನೇ ವಿಷಯ, ನಾವು ಪ್ರತಿದಿನ ಕೂಡ ಅನ್ನ ಮಾಡುವುದಕ್ಕೆ ಒಂದು ಅಳತಿ ಮಾಡುವಂತಹ ಒಂದು ಪಾತ್ರೆ ಅಥವಾ ಒಂದು ಈ ಅಳತಿ ಮಾಡುವಂತಹ ಒಂದು ಗ್ಲಾಸು ಏನೋ ಯೂಸ್ ಮಾಡ್ತಾ ಇರ್ತೀವಿ. ಎಂತಹ ಸಂದರ್ಭದಲ್ಲಿಯೂ ಕೂಡ ಈ ಅಕ್ಕಿಯನ್ನು ಅಳತೆ ಮಾಡುವಂತಹ ಈ ಪಾತ್ರೆಯನ್ನು ನೀವು ರಿವರ್ಸ್ ಆಗಿ ಮಾಡಬಾರ್ದು, ಇಳಿಸಬಾರ್ದು. ಅದು ಯಾವತ್ತಿದ್ರೂ ಕೂಡ ಅಕ್ಕಿಯಲ್ಲಿರಬೇಕು ಅಥವಾ ಓಪನ್ ಆಗಿರಬೇಕು ವಿನಃ ಅದನ್ನು ರಿವರ್ಸ್ ಆಗಿ ಇಡಬಾರ್ದು. ಈ ರೀತಿ ನೀವು ಮಾಡಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇರುತ್ತೆ. ನಾವು ಬಹಳಷ್ಟು ಮನೆಗಳಲ್ಲಿ ನೋಡಿರ್ತೇವೆ, ಈ ಬಿಟ್ಟಿರುವಂತಹ ಬಟ್ಟೆಗಳನ್ನು, ವಸ್ತ್ರಗಳನ್ನು ಮನೆಯ ದ್ವಾರಗಳ ಮೇಲೆ ನೇತಾಡ್ತಾ ಇರ್ತಾರೆ. ಹ್ಯಾಂಗರ್ಸ್ಗೆ ಎಲ್ಲರಿಗೂ ಕಾಣಿಸುವ ರೀತಿಯಲ್ಲಿ ನೇತಾಕ್ತಾ ಇರ್ತಾರೆ. ಸೊ ಈ ರೀತಿ ಯಾವುದೇ ಸಂದರ್ಭದಲ್ಲಿಯೂ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಮನೆಯ ದ್ವಾರ ಲಕ್ಷ್ಮೀ ಬರುವಂತಹ ದ್ವಾರ. ಸೊ ಅಲ್ಲಿ ನಾವು ಬಿಟ್ಟಿರುವಂತಹ ವಸ್ತ್ರಗಳು ಅಥವಾ ಹಳೆ ವಸ್ತ್ರಗಳನ್ನು ಆ ರೀತಿ ಹಾಕಿದ್ರೆ ಲಕ್ಷ್ಮೀ ಆಹ್ವಾನಕ್ಕೆ ಅವಮಾನ ಮಾಡಿದಂಗೆ ಆಗಿರುತ್ತೆ. ಸೊ ಆಗಿರೋದ್ರಿಂದ ಈ ಹಳೆ ವಸ್ತ್ರಗಳು ಅಥವಾ ಹಳೆ ಈ ಬೆಡ್ಶೀಟ್ಗಳು ಅಥವಾ ಕವರ್ಗಳು, ಕರ್ಟನ್ಗಳು ಏನಾದರೂ ಇದ್ದರೆ ದಯವಿಟ್ಟು ಈ ಡೋರ್ ಮೇಲೆ, ಮೇನ್ ಡೋರ್ ಮೇಲೆ ಅಥವಾ ಹ್ಯಾಂಗರ್ಸ್ಗೆ ಎಲ್ಲರಿಗೆ ಕಾಣಿಸುವ ರೀತಿಯಲ್ಲಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹಾಕೋದು. ಇದು ಅಲಕ್ಷ್ಮಿ ಅಂದರೆ ದರಿದ್ರ ದೇವತೆಗೆ ಆಹ್ವಾನ ನೀಡುತ್ತೆ. ಸೊ ಆಗಿರೋದ್ರಿಂದ ಈ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಶುಕ್ರವಾರದ ದಿನ ಅದೆಷ್ಟೇ ಸಂದರ್ಭ ಬಂದ್ರೂ ಕೂಡ
ಅಂದರೆ ಆಲ್ರೆಡಿ ಯೂಸ್ ಮಾಡಿರುವಂಥದ್ದು, ಅಂದರೆ ವಾಶ್ ಮಾಡದೇ ಇರುವಂತಹ ವಸ್ತ್ರಗಳನ್ನು ಧರಿಸಬಾರದು. ಪರ್ಟಿಕ್ಯುಲರಾಗಿ ಈ ದಿನ 2-3 ದಿನ ಮುಂಚೆನೇ ಎಲ್ಲ ಹಾಕ್ಕೊಂಡಿದ್ದು ಅಥವಾ ನಿನ್ನೆ ಮಾತ್ರನೇ ಹಾಕ್ಕೊಂಡಿದ್ದು ಇವತ್ತು ಹಾಕ್ಕೊಂಡ್ರೆ ಏನಾಗುತ್ತೆ, ಧರಿಸಿದ್ರೆ ಏನಾಗುತ್ತೆ. ಸೊ ಈ ರೀತಿ ಮಾಡಿದ್ರೆ ನಿಮ್ಮ ಮನೆಗೆ ಎಲ್ಲ ನಿಮ್ಮ ದೇಹಕ್ಕೂ ದರಿದ್ರ ಅನ್ನೋದು ಸುತ್ತಕೊಳ್ಳುತ್ತೆ. ಸೊ ಆಗಿರೋದ್ರಿಂದ ಈ ಆಲ್ರೆಡಿ ಯೂಸ್ ಮಾಡಿರುವಂಥದ್ದು, ಉಪಯೋಗಿಸಿರುವಂಥದ್ದು, ವಾಶ್ ಮಾಡದೇ ಇರುವಂತಹ ವಸ್ತ್ರಗಳನ್ನು ಈ ಶುಕ್ರವಾರದಂದು ಯಾವುದೇ ಕಾರಣಕ್ಕೂ ಕೂಡ ನೀವು ಮತ್ತೆ ಅದನ್ನು ಧರಿಸಬಾರದು. ಪರ್ಟಿಕ್ಯುಲರಾಗಿ ಈ ಕುಂಕುಮ ಧಾರಣೆ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಪ್ರಮುಖವಾಗಿ ಮಹಿಳೆಯರಿಗೆ ಸಿಂಧೂರ ತಿಲಕ ಅಂತ ಹೇಳ್ತಾರೆ. ಈಗೆಲ್ಲ ಡಿಸೈನ್ ಸ್ಟಿಕ್ಕರ್ಸ್ ಅಂತೆ, ಕೆಮಿಕಲ್ಲಿಂದ ಮಾಡಿರುವಂತಹ ಲೋಷನ್ಸು ಏನೇನೋ ಧಾರಣೆ ಮಾಡ್ತಾ ಇರ್ತಾರೆ. ಬಟ್ ಇವೆಲ್ಲವೂ ಕೂಡ ಯಾವುದೇ ರೀತಿ ಸೌಭಾಗ್ಯ ಸುಮಂಗಳಿತನವನ್ನು ಕೊಡುವುದಿಲ್ಲ. ಇದಕ್ಕೋಸ್ಕರನೇ ಒಂದು ಅದ್ಭುತ ರೀತಿಯಲ್ಲಿ ಶುಕ್ರವಾರ ದಿನ ಧಾರಣೆ ಮಾಡುವಂತಹ ಒಂದು ಕುಂಕುಮ ತಯಾರಿ ವಿಧಾನವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಮಾಡಬೇಕು ಅಂದರೆ, ಬಿಳಿ ಅಡಿಕೆ ಇರುತ್ತಲ್ಲ, ಬಿಳಿ ಅಡಿಕೆಯನ್ನು ತುಪ್ಪದಲ್ಲಿ ಅದನ್ನು ಕರಿಬೇಕಾಗಿರುತ್ತೆ. ತುಪ್ಪದಲ್ಲಿ ಕರೆದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅಥವಾ ಒಂದು ಚೂರ್ಣ ಥರ ಅಂದರೆ ಪೌಡರ್ ಥರ ಮಾಡ್ಕೋಬೇಕಾಗಿರುತ್ತೆ. ಮಾಡ್ಕೊಂಡ್ಮೇಲೆ ಅದಕ್ಕೆ ಈ ಕಸ್ತೂರಿ ಪೌಡರ್ ಅಂತ ಸಿಗುತ್ತೆ ಮತ್ತು ಈ ಕುಂಕುಮ ಹೂವು ಇರುತ್ತಲ್ವ, ಕುಂಕುಮ ಹೂವನ್ನು ಎರಡನ್ನ ಮಿಕ್ಸ್ ಮಾಡಿ ಅದನ್ನು ಕುಂಕುಮ ರೀತಿಯಲ್ಲಿ ತಯಾರು ಮಾಡಿಕೊಂಡು ಆ ಧಾರಣೆಯನ್ನು ನೀವು ಶುಕ್ರವಾರದಂದು ಧಾರಣೆ ಮಾಡಿದರೆ ನಿಮಗೆ ಈ ಶುಕ್ರವಾರದ ದಿನ ಅಡಿಕೆ ನಾವು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ. ನವಗ್ರಹಗಳಲ್ಲಿ ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರಗ್ರಹದ ಅನುಕೂಲತೆ ಇಲ್ಲ, ಶುಕ್ರ ದೋಷ ನೀಡ್ತಾ ಇದೆ, ಕೆಲವೊಂದು ಜಾತಕದಲ್ಲಿ ಗ್ರಹದಿಂದ ಕುಜದೋಷ ಉಂಟಾಗುವುದು ಅಥವಾ ಪಾಪಗ್ರಹಗಳ ಜೊತೆಗೆ ಶುಕ್ರ ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂಲ ಫಲಗಳನ್ನು ಕೊಡೋದು, ಈ ರೀತಿ ಶುಕ್ರನಿಂದ ಆಗುವಂತಹ ದೋಷಗಳೇನಾದರೂ ಇದ್ರೂ ಕೂಡ ನೀವು ಈ ರೀತಿ ಮಾಡುವುದರಿಂದ ಪರ್ಟಿಕ್ಯುಲರಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇಹದಲ್ಲಿ ಪಾಸಿಟಿವಿಟಿ ಅನ್ನೋದು ಮತ್ತು ಲಕ್ಷ್ಮಿ ಆಕರ್ಷಣೆಗೆ ಅದ್ಭುತವಾಗಿರುವಂಥದ್ದು ಈ ಬಿಳಿ ಅಡಿಕೆಯಿಂದ ಮಾಡುವಂತಹ ಕುಂಕುಮ. ಈ ಕುಂಕುಮೆಯಿಂದ ನೀವು ಧಾರಣೆ ಮಾಡಿದರೆ ಅದ್ಭುತವಾಗಿರುತ್ತೆ. ಶುಕ್ರವಾರದ ದಿನ ನೀವು ಮಾಡುವಂತಹ ಪೂಜಾ ಕೈಂಕರ್ಯಗಳಾಗಿರಬಹುದು ಅಥವಾ ಎಲ್ಲಿಗಾದರೂ ಪ್ರಯಾಣ ಹೋಗಬೇಕು ಅಂದ್ಕೊಂಡಿರುವಂತಹ ಸಂದರ್ಭಗಳಲ್ಲಿ ಪ್ರಮುಖವಾಗಿ ಶ್ವೇತವರ್ಣ, ಯಾಕಂದರೆ ಇಲ್ಲಿ ಶ್ವೇತವರ್ಣ ಅನ್ನೋದು ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಶುಕ್ರಗ್ರಹದ ಅಧಿದೇವತೆ ಲಕ್ಷ್ಮೀ ದೇವತೆ. ಸೊ ಲಕ್ಷ್ಮಿಗೆ ಅನುಕೂಲವಾಗಿರುವಂಥದ್ದು ಈ ಬಿಳಿ ವಸ್ತ್ರಗಳನ್ನು, ಶ್ವೇತ ವಸ್ತ್ರಗಳನ್ನು ನೀವು ಧಾರಣೆ ಮಾಡಬೇಕಾಗಿರುತ್ತೆ. ಪಾಸಿಟಿವಿಟಿ, ಮನಸ್ಸಿಗೆ ನೆಮ್ಮದಿ, ಶಾಂತಿ, ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ, ದೋಷ ಇವೆಲ್ಲವೂ ಕೂಡ ಬಗೆಹರಿಯೋದಕ್ಕೆ ಶುಕ್ರವಾರ ನೀವು ಬಿಳಿ ವಸ್ತ್ರಗಳನ್ನು ಧಾರಣೆ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಶುಕ್ರವಾರ ಪ್ರಮುಖವಾಗಿ ಈ ರಾಹುಕಾಲ ಸಮಯ ಅಂತ ಇರುತ್ತೆ. ಅಂದರೆ ಬೆಳಿಗ್ಗೆ 10:30 ರಿಂದ 12 ಗಂಟೆ ಮಧ್ಯದಲ್ಲಿ ಈ ಸ್ತ್ರೀ ದೇವತೆ ದೇವಾಲಯಗಳಲ್ಲಿ, ಅದರಲ್ಲಿ ಕೂಡ ದುರ್ಗಾ ಪರಮೇಶ್ವರಿ ಆಗಿರಬಹುದು, ಕಾಳಿಕಾದೇವಿ ಆಗಿರಬಹುದು, ಮಹಾಲಕ್ಷ್ಮೀ ದೇವಸ್ಥಾನ ಆಗಿರಬಹುದು, ಈ ರಾಹುಕಾಲದ ಸಮಯದಲ್ಲಿ ಮೌನ ವ್ರತವನ್ನು ಆಚರಿಸುತ್ತಾ ಈ ದೇಗುಲದಲ್ಲಿ ನೀವು ದೀಪಾರಾಧನೆ ಮಾಡುವುದರಿಂದ, ಈ ರಾಹುಕಾಲದ ಸಮಯದಲ್ಲಿ ದೀಪಾರಾಧನೆ ಮಾಡುವುದರಿಂದ, ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಸೊ ನಿಮಗೆ ಲಕ್ಷ್ಮೀ ಅನುಗ್ರಹ ಅನ್ನೋದು ಅತಿ ಶೀಘ್ರವಾಗಿ ಬರುತ್ತೆ. ಅತಿ ಶೀಘ್ರವಾಗಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ತಾಂಡವ ಆಗುತ್ತೆ. ನಿಮಗಿರುವಂತಹ ಸಾಲದ ಸಮಸ್ಯೆಗಳಾಗಿರ್ಬೋದು, ಶತ್ರುಕಾಟಗಳಾಗಿರ್ಬೋದು ಅಥವಾ ರಾಹು ನೀಡ್ತಾ ಇರುವಂಥ ಕೆಲವೊಂದು ಭ್ರಮೆಗಳಿಂದ ಹೊರಗಡೆ ಬರೋದಕ್ಕೆ ಈ ರೀತಿ ಇರುತ್ತೆ. ಇನ್ನು ಶುಕ್ರವಾರದ ದಿನ ನೀವು ಏನು ಮಾಡಬೇಕು ಅಂದರೆ, ಕೆಲವೊಂದು ದಾನಗಳು ಮಾಡಿದ್ರೂ ಕೂಡ ನಿಮಗೆ ಅದ್ಭುತ. ಅದರಲ್ಲೂ ಕೂಡ ಅನ್ನದಾನ ಮಾಡೋದು ಶ್ರೇಷ್ಠ. ವಸ್ತ್ರದಾನ ಮಾಡಬಹುದು, ಕಸ್ತೂರಿಯನ್ನು ದಾನ ಮಾಡಬಹುದು. ಇದೆಲ್ಲದಕ್ಕೂ ಶಕ್ತಿ ಇಲ್ಲ ಸೊ ಅನ್ನುವಂತಹ ಸಂದರ್ಭಗಳಲ್ಲಿ ಮನೆಗೆ ಬಂದಿರುವಂಥದ್ದು ಅಥವಾ ನಿಮ್ಮ ಮಿತ್ರರಿಗೆ, ಆಪ್ತರಿಗೆ ಹೂಗಳನ್ನು ದಾನವಾಗಿ ನೀಡಬೇಕಾಗಿರುತ್ತೆ. ಅದಕ್ಕೆ ಶುಕ್ರವಾರ ಯಾರಾದರೂ ಹೆಣ್ಣುಮಕ್ಕಳು ಮನೆಗೆ ಬಂದರೆ ಅವರಿಗೆ ಅಟ್ಲೀಸ್ಟ್ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಏನಾದರೂ ಸ್ವಲ್ಪ ಶುಕ್ರವಾರ ಯಾರಾದರೂ ಬರ್ತಾರೆ ಅಂದರೆ ನಿಮ್ಮ ಮನೆಗಳಲ್ಲಿ ಹೂಗಳನ್ನು ತಂದ್ಕೊಂಡು ಇಟ್ಕೊಂಡಿರಿ. ಬಂದಿರುವಂತಹ ಸ್ತ್ರೀಯರಿಗೆ ಹೂಗಳನ್ನು ದಾನ ಮಾಡೋದರಿಂದ ನಿಮಗೆ ಅದ್ಭುತವಾಗಿರುವಂತಹ ಐಶ್ವರ್ಯ ಪ್ರಾಪ್ತಿ ಅನ್ನೋದು ಸಿಗುತ್ತೆ. ಶುಕ್ರವಾರದ ರಾತ್ರಿ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ
ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ, ಹಣಕಾಸಿನ ತೊಂದರೆ, ಶತ್ರುಕಾಟ, ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು, ಇವೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂದರೆ ಶುಕ್ರವಾರದ ದಿನ ಮಾಡಲೇಬೇಕಾಗಿರುವಂತಹ ಮತ್ತೊಂದು ಪರಿಹಾರ ಏನಂದರೆ, ಶುಕ್ರವಾರದ ದಿನದ ರಾತ್ರಿ ಏನು ಮಾಡ್ತೀರಾ, ಎಲ್ಲ ಊಟ ಎಲ್ಲ ಮಾಡಿ ಮುಗಿಸಿರ್ತೀರಲ್ವ, ನೀವು ಅನ್ನ ಮಾಡಿರ್ತೀರ. ಅನ್ನ ಮಾಡಿದರೆ ಫಸ್ಟ್ ಅಂದರೆ ನಾವು ತಿನ್ನೋದಕ್ಕಿಂತ ಮುಂಚೆ ಒಂದು ಹಿಡಿಯಷ್ಟು ಅನ್ನವನ್ನು ತಗೊಂಡು ಒಂದು ಬೌಲಲ್ಲಿ ಇಟ್ಟು ಅದನ್ನು ಒಂದು ಮೂಲೆಯಲ್ಲಿ ಇಡಬೇಕಾಗಿರುತ್ತೆ. ಆ ರೀತಿ ಇಟ್ಟು ಆ ಇಡೀ ರಾತ್ರಿ ಅಂದರೆ ಆ ಪರ್ಟಿಕ್ಯುಲರ್ ಏನಿರ್ತೀವೋ ಅದನ್ನು ನೀವು ಮನೆಯಲ್ಲಿ ಇಟ್ಟು ನೀವು ಮಲಗಿದ್ರೆ ಇದು ಪಿತೃದೇವತೆಗಳ ಅನುಗ್ರಹಕ್ಕೆ ಇದು ಕಾರಣವಾಗುತ್ತೆ. ಅದೇ ರೀತಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತೆ. ನಿಮ್ಮ ಜೀವನದಲ್ಲಿ ಅನ್ನಕ್ಕೆ ಕೊರತೆ ಇರೋಲ್ಲ, ಧಾನ್ಯಕ್ಕೆ ಕೊರತೆ ಇರಲ್ಲ, ಧನ ವಿಷಯಗಳಿಗೆ ಕೊರತೆ ಇರಲ್ಲ, ಆದಾಯಕ್ಕೆ ಕೊರತೆ ಇರಲ್ಲ. ಈ ರೀತಿ ಮಾಡಬೇಕಾಗಿರುತ್ತೆ. ಇನ್ನು ಶುಕ್ರವಾರದ ದಿನ ಮಾಡಬೇಕಾಗಿರೋದು, ಅಕ್ಕಿಯಿಂದ ಮಾಡಬೇಕಾಗಿರೋದು ಮತ್ತೊಂದು ಸುಲಭ ಸರಳವಾಗಿರುವಂತಹ ಪರಿಹಾರ ನಾವು ನೋಡೋಣ. ಏನು ಮಾಡಬೇಕು ಅಂದರೆ, ಒಂದು ಬೌಲ್ ತಗೊಂಡು ಆ ಬೌಲಲ್ಲಿ ಅಂದರೆ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಯಲ್ಲಿ ಒಂದು 3 ಗ್ಲಾಸಷ್ಟು ಅಕ್ಕಿಯನ್ನು ಆ ಬೌಲಲ್ಲಿ ಹಾಕಿ ಒಂದು 3 ಗ್ಲಾಸ್ ಅಳತೆ ತಗೊಂಡು ಆ 3 ಗ್ಲಾಸ್ ಕಂಪ್ಲೀಟಾಗಿ ಅಕ್ಕಿ ಹಾಕಿ ಅದರ ಮೇಲೆ ಲಕ್ಷ್ಮೀದೇವಿ ವಿಗ್ರಹವನ್ನು ಇಟ್ಟು ನೀವು ಏನು ಮಾಡ್ತೀರಾ ಅಂದರೆ 11, 21, 51 ಅಥವಾ 101 ನಿಮ್ಮ ಶಕ್ತಿ ಮೇರೆಗೆ ₹1 ಕಾಯಿನ್ಸ್ ಇರುತ್ತಲ್ಲ, ರೂಪಾಯಿ ನಾಣ್ಯಗಳನ್ನು ತಗೊಂಡು ಒಂದೊಂದು ನಾಣ್ಯವನ್ನು ಕೊಡುತ್ತಾ ಮಹಾಲಕ್ಷ್ಮೀ ದೇವಿಗೆ ಮಾಡಬೇಕು. ಓಂ ಮಹಾಲಕ್ಷ್ಮೀ ದೇವ್ಯೈ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ ಅಂದರೆ ಒಂದೊಂದು ಕಾಯಿನ್ನ ನೀವು ಆ ಪರ್ಟಿಕ್ಯುಲರ್ ಬೌಲಲ್ಲಿ ಇಟ್ಟು ಲಕ್ಷ್ಮೀ ದೇವಿಗೆ ನೀವು ಈ ರೀತಿ ಒಂದೊಂದು ಕಾಯಿನಿಂದ ಒಂದು ಪರ್ಟಿಕ್ಯುಲರ್ ಬೌಲಲ್ಲಿ ಬೇರೆ ಪಾತ್ರೆಯಲ್ಲಿ ಅಥವಾ ಬೇರೆ ಬೌಲಲ್ಲಿ ಅಕ್ಕಿ ಹಾಕಿ ಆ ಅಕ್ಕಿ ಮೇಲೆ ಈ ನಾಣ್ಯಗಳನ್ನು ಇಡ್ತಾ ಹೋಗಬೇಕು. 11, 21, 101, 51 ನಿಮ್ಮ ಶಕ್ತಿ ಮೇರೆಗೆ ಲಕ್ಷ್ಮೀ ದೇವಿಯ ಹೇಳ್ತಾ 40 ದಿನಗಳ ಕಾಲ ಈ ಲಕ್ಷ್ಮೀ ದೇವಿ ಇಟ್ಟಿರುವಂತಹ ಅಕ್ಕಿ ಪಾತ್ರೆ ಮತ್ತು ಈ ರೂಪಾಯಿ ಕಾಯಿನ್ಗಳು ಹಾಕಿರುವಂತಹ ಅಕ್ಕಿ ಪಾತ್ರೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕದಲಿಸಬಾರ್ದು. 40 ದಿನಗಳ ನಂತರ ಈ ಅಕ್ಕಿ ಜೊತೆಗೆ ಆ ಏನಿರ್ತೋ ₹11 ಆಗಿರ್ಬೋದು, ₹21 ಆಗಿರ್ಬೋದು, ₹51 ಆಗಿರ್ಬೋದು, ಇದನ್ನು ಬಡವರಿಗೆ ನಿಮ್ಮ ಕೈಯಾರೆ ನೀವು ದಾನವಾಗಿ ನೀಡುವುದರಿಂದ ನಿಮಗೆ ಶ್ರೀ ಮಹಾಲಕ್ಷ್ಮೀ ದೇವತೆ ಅನುಗ್ರಹ, ಹಣಕಾಸಿನ ತೊಂದರೆಗಳು ಇಂದ ಹೊರಗಡೆ ಬರೋದಕ್ಕೆ, ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಸಂತಾನ ಸಮಸ್ಯೆಗಳು ಅಥವಾ ವಿವಾಹ ಡಿಲೇ ಆಗ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಅನೇಕ ರೀತಿಗಳಲ್ಲಿ ನಿಮಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಸಿದ್ಧಿಯಾಗುತ್ತೆ. ತುಂಬ ಸುಲಭವಾಗಿರುವಂತಹ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಮತ್ತೊಂದು ಏನಪ್ಪ ಅಂದರೆ, ಸಾಯಂಕಾಲದ ಸಮಯದಲ್ಲಿ ಸ್ವಲ್ಪ ಸಮಯದವರೆಗೆ ಮುಖ್ಯದ್ವಾರ ಯಾವಾಗಲೂ ಈಗ ನಾವು ಈ ಹಳ್ಳಿಗಳಲ್ಲಿ ಆಲ್ಮೋಸ್ಟು ಓಪನ್ ಮಾಡ್ಕೊಂಡಿರ್ತಾರೆ, ಬಟ್ ಈಗ ಎಲ್ಲರೂ ಕೂಡ ಈ ಟಿ ವಿ ಸೀರಿಯಲ್ಸು ಅದು ಇದು ಅಂತ ಹೇಳಿಬಿಟ್ಟು ಯಾವಾಗಲೂ ಮೇನ್ ಡೋರನ್ನ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಆದರೆ ಶುಕ್ರವಾರ ಸಂಜೆ ಸ್ವಲ್ಪ ದೀಪಾರಾಧನೆ ಸಮಯದಲ್ಲಿ ಸ್ವಲ್ಪ ಸಮಯದವರೆಗೆ ಮುಖ್ಯದ್ವಾರವನ್ನು ತೆರೆದಿಡಬೇಕು. ಮುಸ್ಸಂಜೆಯಲ್ಲಿ ಮನೆಯ ದ್ವಾರ ಮುಚ್ಚಬಾರದು. ಲಕ್ಷ್ಮೀದೇವಿಯು ಸಂಜೆ ಸಮಯದಲ್ಲಿ ಮನೆಗೆ ಭೇಟಿ ನೀಡುತ್ತಾರೆ. ಸೊ ಆದ್ದರಿಂದ ಪೂಜಾ ಸ್ಥಳದಲ್ಲಿ ದೀಪವನ್ನು ಬೆಳಗಿಸುವಾಗ ಮನೆಯ ಮುಖ್ಯ ಬಾಗಿಲುಗಳನ್ನು ಸಂಜೆ ತೆರೆಯಬೇಕು. ಇದನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ಸದಾಕಾಲ ನಿಮ್ಮ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇನ್ನೊಂದು ಏನಪ್ಪ ಅಂದರೆ, ಈ ಶುಕ್ರವಾರದಿಂದ ಯಾರಾದರೂ ಈಗ ಸಾಲ ಬೇಕಾಗಿರುತ್ತೆ, ಲೋನ್ ಅಪ್ಲೈ ಮಾಡಿರ್ತೀರ, ಈ ಸಂದರ್ಭದಲ್ಲಿ ಯಾರಿಂದಾದರೂ ಸಾಲ ಪಡೆಯಬೇಕು ಅಥವಾ ಶುಕ್ರವಾರ ಯಾರಿಗೂ ಕೂಡ ಸಾಲವನ್ನು ನೀಡಬೇಡಿ. ಇದನ್ನು ಮಾಡುವುದರಿಂದ ನಿಮ್ಮ ಮನೆಯ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಕಾಡುವುದಕ್ಕೆ ಸ್ಟಾರ್ಟ್ ಆಗುತ್ತೆ, ಆರೋಗ್ಯ ಕಮ್ಮಿಯಾಗುತ್ತೆ. ಈ ದಿನದಂದು ಒಬ್ಬ ವ್ಯಕ್ತಿಯು ನಿಮ್ಮನ್ನು ಸಹಾಯಕ್ಕಾಗಿ ಕೇಳಿದರೆ ಖಂಡಿತವಾಗಿಯೂ ನಿಮಗೆ ಕೈಲಾದಷ್ಟು ಸಹಾಯ ಮಾಡಿ. ಆದರೆ ಅದು ಹಣಕಾಸಿನ ಸಹಾಯದಲ್ಲಿ ರೂಪದಲ್ಲಿರಬೇಕು ಮತ್ತು ಸಾಲದ ರೂಪದಲ್ಲಿ ಇರಬಾರದು. ಅಂದರೆ
ಸಹಾಯ ಅಂದರೆ ನೀವು ಕೊಟ್ಟ ಮೇಲೆ ಮತ್ತೆ ಅದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಂದರೆ ಸಹಾಯದ ರೂಪದಲ್ಲಿ ಇರಬೇಕು. ಮತ್ತೆ ಯಾವಾಗ ಕೊಡ್ತೀರಾ, ಆ ಬಡ್ಡಿ ಸೇರಿಸ್ಕೊಡ್ತೀರಾ, ಈ ರೀತಿ ಸಾಲದ ರೂಪದಲ್ಲಿ ಮಾತ್ರ ನೀಡಬಾರದು. ಸೊ ಈ ದಿನ ಸಾಲ ನೀಡುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ದುರ್ಬಲಗೊಳಿಸುತ್ತದೆ. ಇನ್ನು ಶುಕ್ರವಾರ ಕೆಲವೊಂದು ಜನ ಲಕ್ಷ್ಮೀ ದೇವಿಯ ಉಪವಾಸ ವ್ರತವನ್ನು ಆಚರಿಸುತ್ತಾ ಇರ್ತಾರೆ. ವೈಭವ ಲಕ್ಷ್ಮಿ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಈ ದಿನ ಹುಡುಗಿಯರಿಗೆ ಔತಣಕೂಟವನ್ನು ನೀಡುತ್ತಾರೆ. ಮರೆಯದೆ ಹುಡುಗಿಯರನ್ನು ಈ ದಿನ ಯಾವುದೇ ರೀತಿಯಲ್ಲಿ ಹರ್ಟ್ ಮಾಡೋದಾಗಿರ್ಬೋದು, ಅವಮಾನ ಕೀಳಾಗಿ ನೋಡೋದಾಗಿರಬಹುದು, ಈ ರೀತಿ ವಿಷಯಗಳಿಗೆ ಮಾಡಬಾರದು. ಇವಳನ್ನು ಗದರಿಸಬಾರದು. ಈ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳಿದ್ರೆ ಅವ್ರ ಮೇಲೆ ಗದರಿಸೋದಾಗಿರಬಹುದು, ಅವ್ರ ಮೇಲೆ ಜೋರಾಗಿ ಕಿರುಚೋದಾಗಿರಬಹುದು, ಈ ರೀತಿ ವಿಷಯಗಳಿಂದ ಮಾಡಬಾರದು. ಇನ್ ಕೇಸ್ ನನಗೆ ಈ ಊಟ ಇಷ್ಟ ಇಲ್ಲ, ಮಾಡಿರುವಂತಹ ಆಹಾರ ಇಷ್ಟ ಇಲ್ಲ ಅಂತ ಹೇಳಿದರೆ ಅವರಿಗೆ ಇಷ್ಟವಾಗಿರುವಂಥ ಆಹಾರವನ್ನು ನೀಡಬೇಕಾಗಿರುತ್ತೆ. ಇದಲ್ಲದೆ ಮನೆಯ ಲಕ್ಷ್ಮಿ ಅಂದರೆ ಮನೆಯ ಮಹಿಳೆಯರು ಶುಕ್ರವಾರ ಯಾವುದೇ ನಿಂದನೀಯ ಮಾತುಗಳನ್ನು ಅವರಿಗೆ ಹೇಳಬಾರದು. ಸೊ ನೋಡಿದಿರಲ್ಲ ವೀಕ್ಷಕರೇ, ಶುಕ್ರವಾರದಂದು ಈ ವಿಷಯಗಳ ಮುಖಾಂತರ ನೀವು ಸದಾ ನಿಮ್ಮ ಮನೆಯಲ್ಲಿ ಈ ಮಹಾಲಕ್ಷ್ಮಿಯ ಅನುಗ್ರಹ, ಹಣಕಾಸಿನ ವ್ಯವಸ್ಥೆಯಲ್ಲಿ ಸುಧಾರಣೆ, ನಿಮ್ಮ ಕನಸಿನ ಮನೆ ನಿರ್ಮಾಣ ಮಾಡ್ಕೋಬೇಕಂದ್ರೂ ಕೂಡ ಶುಕ್ರವಾರ ನಾನು ಹೇಳಿರುವಂತಹ ಪರಿಹಾರಗಳು, ಮಾಡಬಾರದಂತಹ ಕೆಲವೊಂದು ನಿಯಮಗಳನ್ನು ತಪ್ಪದೇ ಆಚರಿಸಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆಗೆ ಮತ್ತು ಅವರ ಆಶೀರ್ವಾದಕ್ಕೆ, ಅನುಗ್ರಹಕ್ಕೆ ನೀವು ಕಾರಣಕರ್ತರಾಗಿರಿ ಅಂತ ಹೇಳ್ತಾ ಶ್ರೀ ಮಹಾಲಕ್ಷ್ಮೀ ದೇವಿಯ ಮಂತ್ರೋಪವಾಸವನ್ನು ಮತ್ತೊಂದು ಸಾರಿ ಹೇಳ್ಕೊಳ್ಳೋಣ. ಓಂ ಶ್ರೀ ಮಹಾಲಕ್ಷ್ಮೈ ಚ ವಿದ್ಮಹೇ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀಂ ಪ್ರಚೋದಯಾತ್. ಶುಭಂ ಭೂಯಾತ್.